ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಯಾವ ಲಗ್ನಕ್ಕೆ ಯಾವ ಗ್ರಹಗಳ ಯುತಿ ಯಾವ ಮನೆಯಲ್ಲಿ ಒಳ್ಳೆಯದು, ಅಲ್ಲದೆಯೇ ಈ ಒಂದು ಯುತಿಗಳ ಪ್ರಭಾವದಿಂದ ವ್ಯಕ್ತಿಗೆ ಸ್ಥಾನಮಾನ ಸುಖ ಮತ್ತು ಧನದ ಪ್ರಾಪ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನೋಡೋಣ. ಮೇಷ ಲಗ್ನಕ್ಕೆ ಮಂಗಲ ಗುರು ಯುತಿ 1, 4, 9ನೇ ಮನೆ ಹಾಗೂ 10ನೇ ಮನೆ ಇವು ಲಗ್ನದಿಂದ ಇದ್ದರೆ ಒಳ್ಳೆಯದು. ಯಾಕೆ ಅಂತಂದರೆ ಗುರು ಮಂಗಳ ಯುತಿಯಿಂದ ಧನಯೋಗ ಆಗುತ್ತೆ. ಈಗ ಒಂದು ವೇಳೆ ಪ್ರಾಪರ್ಟಿ ತಗೊಂಡ್ರೆ, ಏನಾದ್ರೂ ನಾವು ಸೈಟು ಇತ್ಯಾದಿಗಳನ್ನು ತಗೊಂಡ್ರೆ ಅಥವಾ ಬಿಸ್ನೆಸ್ಗಳನ್ನು ಮಾಡ್ತಾ ಹೋದರೆ ಅದರಲ್ಲಿ ಒಳ್ಳೆ ರೀತಿಯ ಪ್ರಗತಿ ಆಗುತ್ತೆ, ಒಳ್ಳೆ ಸ್ಥಾನಮಾನ ಹೆಸರು ಸಿಗುತ್ತೆ. ಇನ್ನು ವೃಷಭ ಲಗ್ನದವರಿಗೆ ಶುಕ್ರ ಬುಧ ಯುತಿ 2 ಮತ್ತು 11ನೇ ಭಾವದಲ್ಲಿ ಏರ್ಪಟ್ಟರೆ ಒಳ್ಳೆಯದು. ಇದು ಲಗ್ನದಿಂದ ಲಕ್ಷ್ಮೀ ನಾರಾಯಣ ಯೋಗ ಇದರಿಂದ ಆಗುತ್ತೆ. ಹಣ ಮತ್ತು ಬುದ್ಧಿವಂತಿಕೆಯಿಂದ ಇವರು ಕರೋಡ್ಪತಿಗಳಾಗ್ಬೋದು. ಇನ್ನು ಮಿಥುನ ಲಗ್ನದವರಿಗೆ ಬುಧ ಮತ್ತು ಶುಕ್ರನ ಯುತಿ ಲಗ್ನದಿಂದ 2, 5, 11ನೇ ಭಾವದಲ್ಲಿ ಏರ್ಪಟ್ಟರೆ ಒಳ್ಳೆಯದು. ಇದು ಒಂದು ಕಲೆ ಮತ್ತು ಹಣವನ್ನು ಸೂಚಿಸ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದರೆ ಅಥವಾ ಮೀಡಿಯಾದಲ್ಲಿದ್ದರೆ ಅಥವಾ ಸೇಲ್ಸಲ್ಲಿ ಇವರು ಟಾಪ್ ಪೊಸಿಷನಿಗೆ ಹೋಗ್ತಾರೆ ಅಥವಾ ತಮ್ಮ ಒಂದು ಹೆಸರನ್ನು ಛಾಪನ್ನು ಮೂಡಿಸ್ತಾರೆ. ಇನ್ನು ಕರ್ಕ ಲಗ್ನದವರಿಗೆ ಚಂದ್ರ ಗುರು ಯುತಿ ಕೇಂದ್ರದಲ್ಲಿ ಅಂದರೆ 1, 4, 7, 10ನೇ ಭಾವದಲ್ಲಿ ಇದ್ದರೆ ಲಗ್ನದಿಂದ ಒಳ್ಳೆಯದು. ಇದು ಗಜಕೇಸರಿ ಯೋಗವನ್ನು ಉಂಟು ಮಾಡುತ್ತೆ. ಇದರಿಂದ ಹೆಸರು, ಕೀರ್ತಿ, ಪ್ರತಿಷ್ಠೆ ಮತ್ತು ಸರಕಾರಿ ಸುಖಗಳು ಸಿಗುತ್ತೆ. ಹಾಗೆಯೇ ಸಿಂಹ ಲಗ್ನದವರಿಗೆ ಸೂರ್ಯ ಮತ್ತು ಮಂಗಳ ಯುತಿ 10ನೇ ಭಾವದಲ್ಲಿದ್ದರೆ ಲಗ್ನದಿಂದ ಒಳ್ಳೆಯದು. ಯಾಕೆ ಅಂತಂದರೆ ಇದು ರಾಜಯೋಗವನ್ನು ಕೊಡುತ್ತೆ. ಪವರ್, ರಾಜಯೋಗ ಹೆಸರೇ ಸೂಚಿಸುವಂತೆ ಇವರ ಕೈಯಲ್ಲಿ ಪವರ್ ಇರುತ್ತೆ. ಅಥವಾ ಪೊಲೀಸ್ ಹುದ್ದೆಯಲ್ಲಿ ಇವರು ತುಂಬ ಉನ್ನತ ಸ್ಥಾನದಲ್ಲಿ ಇರ್ಬೋದು ಅಥವಾ ರಾಜನೀತಿಯಲ್ಲಿ ಇವರು ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸ್ಬೋದು. ಅದೇ ರೀತಿ ಕನ್ಯಾ ಲಗ್ನದವರಿಗೆ ಬುಧ ಮತ್ತು ಶನಿ ಯುತಿ ಅತ್ಯಂತ ಒಳ್ಳೆಯದು. ಲಗ್ನದಿಂದ 10 ಮತ್ತು 11ನೇ ಭಾವದಲ್ಲಿದ್ದರೆ, ಅಂದರೆ 10ನೇ ಭಾವದಲ್ಲಾದರೂ ಏರ್ಪಡ್ಬೋದು, 11ನೇ ಭಾವದಲ್ಲಾದರೂ ಏರ್ಪಡ್ಬೋದು, ನಡೆಯುತ್ತೆ ಇವೆರಡೂ ಮನೆಯಲ್ಲಿ. ಇದು ಶಶಯೋಗವನ್ನು ತಂದುಕೊಡುತ್ತೆ. ಇದು ಒಂದು ಕಡೆ ಪರಿಶ್ರಮ ಮತ್ತು ಬುದ್ಧಿವಂತಿಕೆ. ನಾನು ತುಂಬ ಪರಿಶ್ರಮ ಪಟ್ಟಿದ್ದೀನಿ, ನಾನು ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದೀನಿ, ಇದು ವೇಸ್ಟ್ ಆಗಲ್ಲ. ಯಾಕೆ ಅಂತಂದರೆ ಬಿಸ್ನೆಸ್ಸಲ್ಲಿ ಇವರಿಗೆ ಅತ್ಯಂತ ಒಳ್ಳೆಯ ರೀತಿಯ ಬಿಸ್ನೆಸ್ ಆಗುತ್ತೆ. ಜೊತೆಗೆ ಸ್ಥಾನ ಮಾನ ಕೀರ್ತಿ ಯಶಸ್ಸುಗಳನ್ನು ಸಹ ಇವರು ಗಳಿಸ್ತಾರೆ. ಸಾಕಷ್ಟು ಲಕ್ಸುರಿಯಸ್ ಲೈಫನ್ನು ಇವರು ಲೀಡ್ ಮಾಡ್ತಾರೆ. ಇನ್ನು ತುಲಾ ಲಗ್ನದವರಿಗೆ ಶುಕ್ರ ಮತ್ತು ಗುರು ಯುತಿ ಲಗ್ನದಿಂದ 2 ಮತ್ತು 11ನೇ ಭಾವದಲ್ಲಿ ಏರ್ಪಟ್ಟರೆ ಒಳ್ಳೆಯದು. ಈ ಒಂದು ಯುತಿಯಿಂದ ಧನ ಸಂತಾನ ಯೋಗಗಳಾಗತ್ತೆ ಮತ್ತು ವಿವಾಹ ಆದಮೇಲೆ ಇವರಿಗೆ ಉನ್ನತವಾದಂತಹ ಹುದ್ದೆನ ಅಲಂಕರಿಸ್ಬೋದು ಅಥವಾ ಅಪಾರ ಧನವನ್ನು ಇವರು ಸಂಪಾದನೆ ಮಾಡ್ಬೋದು. ಇನ್ನು ವೃಶ್ಚಿಕ ಲಗ್ನದವರಿಗೆ ಮಂಗಳ ಸೂರ್ಯ ಯುತಿ ಅತ್ಯಂತ ಒಳ್ಳೆಯದು. 2, 5, 10 ಅಥವಾ 1ನೇ ಮನೆ ಅಥವಾ ಸ್ವತಃ ಲಗ್ನದಲ್ಲಿದ್ದರೆ ಒಳ್ಳೆಯದು. ಇದನ್ನು ಮಂಗಲಾದಿತ್ಯ ಯೋಗ ಅಂತ ಅನ್ನಲಾಗುತ್ತೆ. ಇವರು ಒಳ್ಳೆಯ ಸರ್ಜನ್ ಆಗ್ಬೋದು. ಅವ್ರು ನೋಡಿ ಅವರು ಆಪ್ರೇಷನ್ ಮಾಡಿದ್ರೆ ಅಥವಾ ಅವ್ರ ಕೈ ಇಟ್ಟರೆ ಸಾಕು ಗುಣ ಆಗುತ್ತೆ. ಈ ರೀತಿಯ ಒಂದು ಹೆಸರು ಕೀರ್ತಿಯನ್ನು ಅವರು ಸಂಪಾದಿಸ್ತಾರೆ ಮತ್ತು ಕಾನೂನಿನಲ್ಲಿನೂ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸ್ತಾರೆ. ಜೊತೆಗೆ ಡಿಟೆಕ್ಟಿವ್ ಆಗಿ ಒಳ್ಳೆಯ ಸಾಧನೆ ಮಾಡ್ಬೋದು ಇವರು, ಅಥವಾ ರಾಜನೀತಿಯಿಂದ ಅಪಾರ ಹಣವನ್ನು ಇವರು ಗಳಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಧನುರ್ ಲಗ್ನದಲ್ಲಿ ಗುರು ಮತ್ತು ಚಂದ್ರ ಯುತಿ ಇದು 1, 5, 9ನೇ ಭಾವದಲ್ಲಿ ಏರ್ಪಟ್ಟರೆ ಒಳ್ಳೆಯದು. ಇದು ಗಜಕೇಸರಿ ಯೋಗವನ್ನು ತಂದುಕೊಡುತ್ತೆ. ಜೊತೆಗೆ ಟೀಚಿಂಗ್ ಫೀಲ್ಡಲ್ಲಿ ಎಷ್ಟು ಚೆನ್ನಾಗಿ ಟೀಚ್ ಮಾಡ್ತಾರೆ, ಆ ಒಂದು ಟೀಚರಿಗೆ ಅವರ ಒಂದು ಸ್ಥಾನಕ್ಕೆ ಇಷ್ಟು ಬೆಲೆ ಇರುತ್ತೆ. ಅಲ್ಲದೆಯೇ ಜೊತೆಗೆ ಧರ್ಮದಲ್ಲಿ ಇವರು ತುಂಬ ಧರ್ಮದಂತೆ ನಡೀತಾರೆ. ಆ ಒಂದು
ಜನರನ್ನ ಏನು ಮಾಡ್ತಾರೆ ಅಂತಂದರೆ ಇವರು ಒಳ್ಳೆಯ ಧಾರ್ಮಿಕ ವ್ಯಕ್ತಿಗಳಪ್ಪ ಈ ರೀತಿ ಗುರುತಿಸ್ತಾರೆ. ಮತ್ತು ವಿದೇಶಕ್ಕೆ ಹೋಗಿ ಇವರು ಅಪಾರ ಹಣ ಸಂಪಾದನೆಯನ್ನು ಮಾಡ್ತಾರೆ. ಇನ್ನು ಮಕರ ಲಗ್ನದವರಿಗೆ ಶನಿ ಮತ್ತು ಬುಧ ಯುತಿ ತುಂಬ ಒಳ್ಳೆಯದು. ಶಶ ಯೋಗವನ್ನು ತರತ್ತೆ. 10 ಮತ್ತು 11ನೇ ಭಾವದಲ್ಲಿದ್ದರೆ ಒಳ್ಳೆಯದು. ಯಾವುದಾದ್ರೂ ಈಗ ಲೋಹಗಳಿರ್ಬೋದು, ಆ ಲೋಹಗಳ ಒಂದು ಇವರ ವ್ಯಾಪಾರಗಳಿಂದ ಇವರು ಉನ್ನತವಾದಂತಹ ಒಂದು ಸ್ಥಾನಮಾನವನ್ನು ಪಡೀಬೋದು. ಜೊತೆಗೆ ಒಳ್ಳೆಯ ಪ್ರಾಪರ್ಟಿಯನ್ನು ಮಾಡ್ಕೋಬೋದು ಅಥವಾ ಕನ್ಸ್ಟ್ರಕ್ಷನ್ನಿಂದ ಅಪಾರ ಹಣವನ್ನು ಗಳಿಸ್ಬೋದು. ಇನ್ನು ಕುಂಭಲಗ್ನದವರಿಗೆ ಶನಿ ಶುಕ್ರ ಯುತಿ ಒಳ್ಳೆಯದು. 2 ಮತ್ತು 11ನೇ ಭಾವದಲ್ಲಿ ಲಗ್ನದಿಂದ ಇದನ್ನು ಮಾಲವ್ಯ ಯೋಗ ಅಂತ ಹೇಳಲಾಗುತ್ತೆ. ಇವರು ಅಪಾರವಾದಂಥ ಹಣವನ್ನು ಸಂಪಾದನೆ ಮಾಡ್ತಾರೆ. ಆದರೆ 35 ವರ್ಷದ ನಂತರ, ಅದರ ಮೊದಲು ಭಾಳ ಸ್ಟ್ರಗಲ್ ಇರುತ್ತೆ, ಹೋರಾಡಬೇಕಾಗತ್ತೆ, ಸಾಹಸ ಪಡಬೇಕಾಗತ್ತೆ, ಆದರೆ ಅದು ವ್ಯರ್ಥ ಆಗಲ್ಲ. ಇನ್ನು ಮೀನ ಲಗ್ನದವರಿಗೆ ಗುರು ಮಂಗಳ ಯುತಿ ಒಳ್ಳೆಯದು 9 ಮತ್ತು 12ನೇ ಭಾವದಲ್ಲಿ. ಇದನ್ನು ಲಕ್ಷ್ಮೀ ಯೋಗ ಅಂತ ಹೇಳಲಾಗುತ್ತೆ. ಗುರುವಿನ ಜ್ಞಾನ, ಮಂಗಳನ ಪರಿಶ್ರಮ ಇವರನ್ನು ವಿದೇಶದಲ್ಲಿ ಸೆಟ್ಲ್ ಆಗುವಂತೆ ಮಾಡುತ್ತೆ. ಜೊತೆಗೆ ಅಪಾರವಾದಂತಹ ಇವರು ಧನ ಸಂಪಾದನೆಯನ್ನು, ಹೆಸರು ಕೀರ್ತಿಯನ್ನು ಗಳಿಸ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.